ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸೊ ಇದು ಆಗಸ್ಟ್ 5 ಫಸ್ಟ್ ಶಿಫ್ಟ್ ನಡೆದಂತಹ ಎಕ್ಸಾಮ್ನ ಒಂದು ಅನಾಲಿಸಿಸ್ ಆಗಿರುತ್ತೆ. ಇದರಲ್ಲಿ ನಾವು ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸ್ ಕ್ವಶನ್ಗೆ ಸಂಬಂಧಪಟ್ಟ ಯಾವ ರೀತಿ ಕ್ವಶನ್ಸ್ ಬಂದಾವ ಅಂತ ನೋಡ್ತಾ ಬರೋಣ. ಓಕೆ, ಆಗಸ್ಟ್ 5 ಮೊದಲನೇ ಶಿಫ್ಟ್ದು. ಇನ್ನು ಮುಂದೆ ಎಕ್ಸಾಮ್ ಬರೆಯೋರು ಎಕ್ಸಾಮ್ ಬರೆದ ಮೇಲೆ ಯಾವ ಕ್ವಶನ್ ಬಂದಿದ್ವು ಅಂತ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಇತ್ತೀಚೆಗೆ ತಮಿಳುನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಗಸ್ಟ್ 3ನೇ ತಾರೀಕು ಕೂಡ ಒಂದು ಕ್ವಶನ್ ಕೇಳಿದರು. ಏನಂತಂದರೆ, ಜೋಸೆಫ್ ವಿಜಯ್ ಅವರು ಯಾವ ಪಕ್ಷದಿಂದ ಚುನಾವಣೆಯನ್ನು ಗೆದ್ದು ಪ್ರಧಾನ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕ್ವಶನ್ ಕೇಳಿದರು. ಓಕೆ, ಯಾವ ಪಕ್ಷಪ್ಪ ಅಂತಂದರೆ TVK ಪಕ್ಷದಿಂದ ಅವರು ಗೆದ್ದಿದ್ರು. ಸೊ ನಿನ್ನೆ ಎಕ್ಸಾಮಲ್ಲಿ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾರು? ಆಪ್ಷನ್ ಬಿ, ಜೋಸೆಫ್ ವಿಜಯ್ ಅವರು. ಹೌದಾ? ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಬಿಡುಗಡೆಯಾದ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ 2026ರಲ್ಲಿ ಭಾರತವು 13 ಸ್ಥಾನ ಕಳೆದುಕೊಂಡು ಯಾವ ಸ್ಥಾನಕ್ಕೆ ತಲುಪಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದಾ? ಸೊ ಇದು 2025ರಲ್ಲಿ ಭಾರತ 10ನೇ ಸ್ಥಾನವನ್ನು ಪಡೆದಿತ್ತು. ಸೊ ಈಗ 13ನೇ ಸ್ಥಾನ ಕಳೆದುಕೊಂಡು ಮತ್ತು ಈಗ 2026ರ ಸೂಚ್ಯಂಕದ ಪ್ರಕಾರ 23ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ಸುವೇಂದು ಅಧಿಕಾರಿ ಅಥವಾ ಸುವೇಂದು ಅಧಿಕಾರಿ ಇತ್ತೀಚೆಗೆ ಯಾವ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ರಾಜ್ಯಪ್ಪ ಅಂದರೆ ಆಪ್ಷನ್ ಬಿ, ಪಶ್ಚಿಮ ಬಂಗಾಳ. ಸೊ 2026ರಲ್ಲಿ ಪ್ರಮುಖವಾಗಿ ಅಸ್ಸಾಮು, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಇಲ್ಲಿ ಒಂದು ಚುನಾವಣೆ ನಡೆದವ. ಅಸ್ಸಾಂನಲ್ಲಿ ಹೊಸ ಮುಖ್ಯಮಂತ್ರಿಯಾಗಿ ಹೇಮಂತ್ ಬಿಸ್ವಾ ಶರ್ಮಾ ಅವರು ಆಯ್ಕೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು, ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ಅವರು, ಇನ್ನು ಕೇರಳದಲ್ಲಿ VD ಸತೀಶನ್ ಅವರು ಆಯ್ಕೆಯಾಗಿದ್ದಾರೆ. ಹಾಗಾದರೆ ಪಾಂಡಿಚೇರಿಯಲ್ಲಿ ಆಯ್ಕೆಯಾಗಿರೋದು ಯಾರಂತ ನೀವು ಕಮೆಂಟ್ನಲ್ಲಿ ಆನ್ಸರ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ವಿಧಾನಸಭೆಯಲ್ಲಿ ಮಸೂದೆಯನ್ನು ಅಂಗೀಕರಿಸಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟ ಭಾರತದ 3ನೇ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲಿಗೆ UCC ಅಂದರೆ ಏನು ತಿಳ್ಕೊರಿ. UCC ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಅಂತ. ಏಕರೂಪ ನಾಗರಿಕ ಸಂಹಿತೆ ಅಂತ. ಸೊ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದಂತಹ ಮೊಟ್ಟ ಮೊದಲ ರಾಜ್ಯ ಯಾವುದಂತ ಕೇಳಿದರೆ ಅದು ಗೋವಾ. ಆದರೆ ಗೋವಾ ಭಾರತಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆನೇ ಜಾರಿಗೊಳಿಸಿತ್ತು. ಹೌದಾ? ಹಾಗಾದರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಜಾರಿಗೊಳಿಸಿದ ಮೊಟ್ಟ ಮೊದಲ ರಾಜ್ಯ ಯಾವುದಂತ ಕೇಳಿದರೆ ಅದು ಉತ್ತರಾಖಂಡ್. ಎರಡನೇ ರಾಜ್ಯ ಅಂತ ಬಂದಾಗ ಅದು ಗುಜರಾತ್. ಆದರೆ ಅವ್ರು ಕೇಳಿರೋದು 3ನೇ ರಾಜ್ಯ ಯಾವುದು ಅಂತ. ಹೌದಾ? ಸೊ 3ನೇ ರಾಜ್ಯ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಅಸ್ಸಾಂ. ಓಕೆ, ನೆಕ್ಸ್ಟ್ ಕ್ವಶನ್, ಗೃಹ ಸಚಿವಾಲಯವು ಬಿಡುಗಡೆ ಮಾಡಿದ ಅಧಿಕೃತ ಪಟ್ಟಿಯ ಪ್ರಕಾರ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ 2026ರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಯಾರಿಗಪ್ಪ ಅಂದರೆ ಆಪ್ಷನ್ ಸಿ, KT ಥಾಮಸ್ ಅವರಿಗೆ ಈ ಒಂದು ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ 2026ರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಹೌದಾ? ನೆಕ್ಸ್ಟ್, ಜುಲೈ 2026ರಲ್ಲಿ ನಡೆದ ISSF ವಿಶ್ವಕಪ್ ಶೂಟಿಂಗ್ ಚಾಂಪಿಯನ್ಶಿಪ್ನ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗೆದ್ದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಸ್ವರ್ಣ ಪದಕ ಗೆದ್ದವರು ಯಾರು 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಅಂತಂದರೆ ಆಪ್ಷನ್ ಬಿ, ಈಶಾ ಸಿಂಗ್ ಅವರು. ಓಕೆ, ನೆಕ್ಸ್ಟ್, ಸ್ಪೋರ್ಟ್ಸ್ ಬಗ್ಗೆ ಸಂಬಂಧಪಟ್ಟಂತಹ ಪ್ರತಿ ಶಿಫ್ಟ್ನಲ್ಲಿ 2ರಿಂದ 3 ಕ್ವಶನ್ ಬರಕತ್ತವ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟದ್ದು. ಓಕೆ, ನೆಕ್ಸ್ಟ್ ಕ್ವಶನ್,
ಮೇ 2026ರಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯು ಎಲ್ಲಿ ನಡೆಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಎಲ್ಲಿಪ್ಪ ಅಂದ್ರೆ ಭಾರತದ ರಾಜಧಾನಿ ನವದೆಹಲಿಯಲ್ಲಿ ಈ ಒಂದು ವಿದೇಶಾಂಗ ಸಚಿವರ ಸಭೆಯು ನಡೆಯುತ್ತಾ. ಹೌದಾ? ನೆಕ್ಸ್ಟ್, ಮಾರ್ಚ್ 2026ರಲ್ಲಿ ನಡೆದ 21ನೇ AFC ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಗೆ ಯಾವ ದೇಶವು ಆತಿಥ್ಯ ವಹಿಸಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ದೇಶಪ್ಪ ಅಂದ್ರೆ ಆಪ್ಷನ್ ಬಿ ಆಸ್ಟ್ರೇಲಿಯಾ ದೇಶ ಈ ಒಂದು ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ಗೆ ಹೋಸ್ಟ್ ನೇಷನ್ ಆಗಿ ಸೆಲೆಕ್ಟ್ ಆಗಿತ್ತು. ಓಕೆ. ಮೇ 2026ರಲ್ಲಿ ರಾಂಚಿಯಲ್ಲಿ ನಡೆದ 29ನೇ ಫೆಡರೇಷನ್ ಕಪ್ನ ಪುರುಷರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟ್ರೀಯ ದಾಖಲೆಯೊಂದಿಗೆ ಸ್ವರ್ಣ ಪದಕ ಗೆದ್ದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಕ್ವಶನ್ ಕೇಳ್ತಾ ಇರೋದು ಥರ್ಡ್ ಟೈಮ್. ಆಗಸ್ಟ್ 3ರಿಂದ ಇಲ್ಲಿವರೆಗೂ ಇದನ್ನು 3 ಸರ್ತಿ ಕ್ವಶನ್ ಕೇಳಿದ್ರು, ಅಂದರೆ ಕ್ವಶನ್ ರಿಪೀಟ್ ಆಗತ್ತವು. ಸೊ ಇದನ್ನು ಗೆದ್ದವರು ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಗುರಿಂದರ್ ವೀರ್ ಸಿಂಗ್ ಅವರು. ಹೌದಾ? ನೆಕ್ಸ್ಟ್, ಇತ್ತೀಚೆಗೆ DRDO ಮತ್ತು ಭಾರತೀಯ ವಾಯುಪಡೆಯು ಯಾವ ಅತ್ಯಾಧುನಿಕ ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಇದು ವಾಯು ರಕ್ಷಣೆ ಮತ್ತು ನಿಖರವಾದ ಮಾರಣಾಂತಿಕ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಇದು ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ರುದ್ರಂ 2. ನೆಕ್ಸ್ಟ್, ಪುರುಷರ T20 ವಿಶ್ವಕಪ್ 2026ರ ಸಮಯದಲ್ಲಿ ಯಾವ ದೇಶವು ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಒಂದೇ ಪಂದ್ಯಾವಳಿ ಅಥವಾ ಸರಣಿಯಲ್ಲಿ 100ಕ್ಕೂ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಮೊದಲ ತಂಡವಾಯಿತು? ಸೊ ಯಾವುದಪ್ಪ ಅಂದ್ರೆ ಅದು ನಮ್ಮ ನೆಚ್ಚಿನ ಭಾರತ ತಂಡ. ಹೌದಾ? ನೆಕ್ಸ್ಟ್, ಏಪ್ರಿಲ್ 12, 2026ರಂದು 92ನೇ ವಯಸ್ಸಿನಲ್ಲಿ ಯಾವ ಪ್ರಸಿದ್ಧ ಭಾರತೀಯ ಹಿನ್ನೆಲೆ ಗಾಯಕಿ ನಿಧನರಾದರು? ಅವರು ಭಾರತೀಯ ಸಂಗೀತ ಉದ್ಯಮದ ಬಹುಮುಖಿ ಧ್ವನಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದರು. ಅದು ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಆಶಾ ಭೋಸ್ಲೆ ಅವರು. ಹೌದಾ? ನೆಕ್ಸ್ಟ್, ಭಾರತದ ಪ್ರಮುಖ ನಮಾಮಿ ಗಂಗೆ ಮಿಷನ್ ಪ್ರಾಥಮಿಕವಾಗಿ ಯಾವ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಸಾಧಿಸುವತ್ತ ಪ್ರಮುಖ ನೀತಿ ಆದ್ಯತೆಯಾಗಿದೆ? ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಬಂದಾಗ ನಾವು ಪ್ರಮುಖವಾಗಿ 17 ಗುರಿಯನ್ನು ಕಾಣ್ತೀವಿ. ಅದರಲ್ಲಿ 6ನೇ ಗುರಿ ಯಾವುದಪ್ಪ ಅಂದ್ರೆ ಶುದ್ಧ ನೀರು ಮತ್ತು ನೈರ್ಮಲ್ಯ ಅಂತ. ಶುದ್ಧ ನೀರು ಮತ್ತು ನೈರ್ಮಲ್ಯ ಅಂತ ಈ ಒಂದು ಗುರಿಯನ್ನು ಸಾಧಿಸುವಲ್ಲಿ ಈ ನಮಾಮಿ ಗಂಗೆ ಮಿಷನ್ ಎನ್ನುವಂತಹ ಒಂದು ಯೋಜನೆ ತನ್ನ ನೀತಿ ಆದ್ಯತೆಯಾಗಿ ಸಾಧನೆ ಅಂತ ಹೊರಟಿದೆ. ಯಾವುದು? ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6 ಶುದ್ಧ ನೀರು ಮತ್ತು ನೈರ್ಮಲ್ಯ ಅದಕ್ಕೆ ರೈಟ್ ಆನ್ಸರ್ ಆಗುತ್ತಾ. ಹೌದಾ? ನೆಕ್ಸ್ಟ್ ಕ್ವಶನ್, ಸಸ್ಯಗಳಲ್ಲಿ ಮಣ್ಣಿನಿಂದ ನೀರು ಮತ್ತು ಅಗತ್ಯ ಖನಿಜಗಳ ಲವಣಗಳ ಹೀರಿಕೊಳ್ಳುವಿಕೆಯು ಪ್ರಾಥಮಿಕವಾಗಿ ಸಸ್ಯದ ಯಾವ ಭಾಗದಿಂದ ನಡೆಯುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಭಾಗಪ್ಪ ಅಂದ್ರೆ ಆಪ್ಷನ್ ಸಿ ಬೇರು. ಹೌದಾ? ನೆಕ್ಸ್ಟ್, ನಮ್ಮ ವಾತಾವರಣದಲ್ಲಿ ಸ್ಪಷ್ಟ ಆಕಾಶವು ನೀಲಿ ಬಣ್ಣದಲ್ಲಿ ಏಕೆ ಕಾಣಿಸುತ್ತದೆ? ಏಕೆಪ್ಪ ಅಂದರೆ ಕಡಿಮೆ ತರಂಗಾಂತರದ ಬೆಳಕಿನ ಹೆಚ್ಚಿನ ಚದುರುವಿಕೆಯಿಂದಾಗಿ. ನಾವು ವರ್ಣ ವಿಭಜನೆ ಅಂತ ಬಂದಾಗ ನಾವು ಪ್ರಮುಖವಾಗಿ 7 ಬಣ್ಣಗಳನ್ನು ಕಾಣ್ತೀವಿ. ಆ 7 ಬಣ್ಣಗಳು ಯಾವಪ್ಪ ಅಂದ್ರೆ ವಿಬ್ ಗಯಾರ್ ಅಂತ ಕರಿತೀವಿ. ವಿಬ್ ಗಯಾರ್. ಇದರಲ್ಲಿ ಕಡಿಮೆ ತರಂಗಾಂತರವನ್ನು ಹೊಂದಿರತಕ್ಕಂಥ ಬಣ್ಣ ಯಾವುದಪ್ಪ ಅಂತಂದ್ರೆ ವೈಲೆಟ್. ಸೊ ಈ ಬಣ್ಣ ಹೆಚ್ಚಾಗಿ ಚದುರುವುದರಿಂದ ನಮಗೆ ಆಕಾಶ ಬಣ್ಣ ನೀಲಿಯಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಳಸುವ ಅಲ್ಟ್ರಾಸೌಂಡ್ ಅಥವಾ ಸೋನೋಗ್ರಫಿನಲ್ಲಿ ದೇಹದ ಆಂತರಿಕ ಅಂಗಗಳ ಚಿತ್ರೀಕರಣವನ್ನು ಹೇಗೆ ನಡೆಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೇಗೆಪ್ಪ ಅಂದರೆ ಆಪ್ಷನ್ ಬಿ ಅಂಗಾಂಶಗಳಿಂದ ಪ್ರತಿಫಲಿಸುವ ಧ್ವನಿ ತರಂಗಗಳ ವಿಶ್ಲೇಷಣೆಯಿಂದ ಆಂತರಿಕ ಅಂಗಗಳ ಚಿತ್ರೀಕರಣವನ್ನು ನಡೆಸಲಾಗುತ್ತದೆ. ಹೌದಾ? ನೆಕ್ಸ್ಟ್, ಏಕಕೋಶೀಯ ಜೀವಿಯಾದ ಪ್ಯಾರಾಮೀಸಿಯಂ ತನ್ನ ಜೀವಕೋಶದ ಬಾಯಿಯೊಳಗೆ ಆಹಾರ ಕಣಗಳನ್ನು ಯಾವ ರಚನೆಯ ಲಯಬದ್ಧ ಚಲನೆಯ ಮೂಲಕ ತಳ್ಳುತ್ತದೆ?
ಏಕಕೋಶಿ ಜೀವಿ ಅಂತ ಬಂದಾಗ ಪ್ಯಾರಾಮೀಸಿಯಂ ಆಗಿರ್ಬೋದು. ಪ್ಯಾರಾಮೀಸಿಯಂ ಮತ್ತು ಅಮೀಬಾ ಅಂತ ಬರುತ್ತೆ. ಅಮೀಬಾ ಅಂತ ಬಂದಾಗ ಅದೆಲ್ಲ ನಾವು ಕೂಟಪಾದ ಅಂತ ಕರಿತೀವಿ. ಕೂಟಪಾದ ಅಥವಾ ಸ್ಯೂಡೋಪೋಡಿಯಾ ಅಂತ ಕರಿತೀವಿ. ಇಲ್ಲಿ ಸ್ಯೂಡೋಪೋಡಿಯಾ ಇದರ ಒಂದು ಲಯಬದ್ಧ ರಚನೆಯ ಮೂಲಕ ಆಹಾರವನ್ನು ತಗೊಳ್ತದೆ. ಯಾವುದು? ಅಮೀಬಾ. ಆದರೆ ಅವ್ರು ಕೇಳಿರೋದು ಪ್ಯಾರಾಮೀಸಿಯಂ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಪಕ್ಷ್ಮಾಬ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಸಿಲಿಯಾ. ಯಾವುದು? ಸಿಲಿಯಾ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದು ಕೂಡ ಸಿಲಿಯಾ ಅಂತ ಇದೆ. ಓಕೆ, ಈ ಒಂದು ಸಿಲಿಯಾ ರಚನೆಗಳ ಮೂಲಕ ಪ್ಯಾರಾಮೀಸಿಯಂ ಎನ್ನುವಂತಹ ಏಕಕೋಶಿ ಜೀವಿ ಆಹಾರವನ್ನು ಬಾಯಿಯೊಳಗೆ ತಗೋತದೆ. ಹೌದಾ? ನೆಕ್ಸ್ಟ್, ಒಂದು ವಿದ್ಯುತ್ ಉಪಕರಣವು 30 ಸೆಕೆಂಡ್ಗಳ ಕಾಲ 85 ವ್ಯಾಟ್ಗಳ ಶಕ್ತಿಯನ್ನು ಬಳಸಿದರೆ ಅದರಿಂದ ಮಾಡಿದ ಒಟ್ಟು ಕೆಲಸ ಎಷ್ಟು? ಅಂದರೆ ಪ್ರತಿ ಸೆಕೆಂಡ್ಗೆ ಅದು 85 ವ್ಯಾಟ್ಗಳ ಶಕ್ತಿಯನ್ನು ಬಳಸ್ತದೆ. ಅಂದರೆ ಪ್ರತಿ 10 ಸೆಕೆಂಡ್ಗೆ ಎಷ್ಟಾಯಿತು? 850 ವ್ಯಾಟ್ ಆಯಿತು. ಸೊ ಇದನ್ನು ಇಂಟು 3 ಮಾಡೋದು. ಹೌದಾ? ಸೊ ಪ್ರತಿ ಸೆಕೆಂಡ್ಗೆ ಅದು 85 ವ್ಯಾಟ್ನ ಯೂಸ್ ಮಾಡಿದರೆ 30 ಸೆಕೆಂಡ್ಗೆ ಎಷ್ಟು ಅಂತ ಕೇಳಿದ್ದಾರೆ. 1 ಸೆಕೆಂಡ್ಗೆ 85 ಆದರೆ 30 ಸೆಕೆಂಡ್ಗೆ ಎಷ್ಟಂದರೆ 850 ಇಂಟು 3 ಮಾಡಿರಿ. ಯಾಕಂದರೆ ಪ್ರತಿ 10 ಸೆಕೆಂಡ್ಗೆ 850 ಆಗುತ್ತೆ. ಎಷ್ಟಾಗುತ್ತೆ ಆನ್ಸರ್? ಇದು 2550 ಆಗುತ್ತೆ. ಓಕೆ, ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, 2550 ಜೂಲ್. ನೆಕ್ಸ್ಟ್, ತಾಮ್ರದ ಪುಡಿಯನ್ನು ಗಾಳಿಯ ಉಪಸ್ಥಿತಿಯಲ್ಲಿ ತೀವ್ರವಾಗಿ ಕಾಯಿಸಿದಾಗ ಅದರ ಮೇಲ್ಮೈಯಲ್ಲಿ ಕಪ್ಪು ಬಣ್ಣದ ಪದಾರ್ಥವು ರೂಪುಗೊಳ್ಳುತ್ತದೆ. ಆ ಕಪ್ಪು ಪದಾರ್ಥ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಆ ಕಪ್ಪು ಪದಾರ್ಥ ಯಾವುದಪ್ಪ ಅಂದರೆ ತಾಮ್ರದ ಆಕ್ಸೈಡ್. ಆಪ್ಷನ್ ಬಿ, ತಾಮ್ರದ ಆಕ್ಸೈಡ್ ಅಥವಾ ಕ್ಯೂಪ್ರಿಕ್ ಆಕ್ಸೈಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಅಮೋನಿಯಾದ ಒಂದು ಅಣುವಿನಲ್ಲಿ ಸಾರಜನಕ ಮತ್ತು ಹೈಡ್ರೋಜನ್ ತೂಕದ ಅನುಪಾತ ಎಷ್ಟಂತ ಕೇಳಿದ್ದಾರೆ. ತೂಕದ ಅನುಪಾತ ಎಷ್ಟಪ್ಪ ಅಂದರೆ ಆಪ್ಷನ್ ಬಿ 14:3 ಅಂತ. ಓಕೆ, ಸೊ ಇದಿಷ್ಟು ನಿನ್ನೆ ನಡೆದಂತಹ ಮೊದಲನೇ ಶಿಫ್ಟ್ನ ಕ್ವಶನ್ಸ್ ಆನ್ಸರ್ ಆಗಿತ್ತು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 5ರ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ಕ್ವಶನ್ಸ್ನ ತೊಗೊಂಬರೋಣ. ಸೊ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.